ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದಂತಂದರೆ ನನ್ನ ಹತ್ತಿರ ಇರುವಂಥ ಒಂದು ನೆಕ್ಲೆಸ್ ಆಗಿರ್ಬೋದು, ಸರ ಆಗಿರ್ಬೋದು, ಅದರ ಬಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಹೇಗಿದೆ ಅಂತ ಹೇಳಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಹೊಸಬರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ರೀತಿಯೋ ನಾನು ಹೊಸ ಇಯರಿಂಗ್ಸ್ ತೊಗೊಂಡಿದ್ದೀನಿ ಮತ್ತು ಸರ ತೊಗೊಂಡಿದ್ದೀನಿ ಅಂತ ಅದರ ಬಗ್ಗೆ ತೋರಿಸ್ತಾ ಇದ್ದೀನಿ. ಅದನ್ನು ನೋಡಿ ನೀವು ಕಮೆಂಟ್ ಮಾಡಿ, ಆದಷ್ಟು ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ, ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ ಯಾವ ರೀತಿ ಇದ್ದು ಅಂತ. ನನ್ನ ಇಯರಿಂಗ್ಸ್ ಮತ್ತು ಹೊಸದಾಗಿ ತೋರಿಸಿರುವಂಥ ಸರಗಳು ಅಷ್ಟೊಂದು ಕಾಸ್ಟ್ಲಿ ಆದ ಸರಗಳಲ್ಲ. ಸುಮ್ಮನೆ ನನಗೆ ಇಷ್ಟ ಆಯಿತು ತೊಗೊಂಡಿದ್ದು. ಅಂದರೆ ನಮಗೆ ಇಷ್ಟ ಆದದ್ದು ಕಾಸ್ಟ್ಲಿ ಇರಲಿ ಯಾವುದೇ ಇರಲಿ ನಾವು ತೊಗೊಂಡೇ ಹಾಕೋತೀವಿ. ಅದೇ ಇರಬೇಕು ಇದೇ ಇರಬೇಕು ಅಂತೇನಿಲ್ಲ. ನಮಗೆ ಸೂಟ್ ಆದರೆ ಸಾಕು, ನಾವು ಹಾಕೋಬೋದು. ಕಾಸ್ಟ್ಲಿ ವಸ್ತುಗಳನ್ನು ತೊಗೊಂಡು ಹಾಳು ಮಾಡೋದು ಯಾಕೆ? ನಮ್ಮ ಬಜೆಟ್ನಲ್ಲಿ ನಾವು ತೊಗೊಂಡು ನಾವು ಹಾಕೋಬೋದಲ್ಲ. ಅದೇ ರೀತಿ ಹೆಚ್ಚಿನ ದುಡ್ಡು ಖರ್ಚು ಮಾಡೋದು ಯಾಕೆ? ಎಷ್ಟು ಆಗ್ತದೋ ಅಷ್ಟು ನಮ್ಮ ಬಜೆಟಿಗೆ ತಕ್ಕಂತೆ ನಾವು ಶಾಪಿಂಗ್ ಮಾಡಬೇಕು, ತೊಗೋಬೇಕು. ಅದರಲ್ಲೇ ನಮ್ಮ ತೃಪ್ತಿಯನ್ನು ಪಡಬೇಕಂತ ಹೇಳ್ತೀನಿ. ಹೆಚ್ಚಿಗೆ ತೊಗೊಂಡು ಹೆಚ್ಚಿಗೆ ಬೇಕು ಮತ್ತೊಬ್ಬರು ನೋಡಿ ಪಡೋದಕ್ಕಿಂತ ಮತ್ತೊಬ್ರು ಅವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು ಅಂಥೇಳಿ ಮತ್ತೊಬ್ರದ್ದು ನೋಡಿ ನಾವು ಅವರಂಗೆ ಮಾಡಬೇಕಂತ ಏನಿಲ್ಲ, ಮಾಡಬಾರ್ದು. ನಮ್ಮ ಮನೆಗೆ ಸಂಬಂಧಪಟ್ಟಂತೆ ನಮಗೆ ಇಷ್ಟವಾದದ್ದು ನಮ್ಮ ಬಜೆಟಿಗೆ ತಕ್ಕಂತೆ ನಾವು ತೊಗೊಂಡು ನಮ್ಮ ತೃಪ್ತಿ ಪಡಬೇಕು ಅಷ್ಟೇ. ಅದೇ ಹೇಳ್ತಿದ್ದೆ ನಾನು. ಮತ್ತು ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹೇಳೋಕ್ಕಾಗಿದ್ದಿಲ್ಲ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆಯರು ಯಾರಿಗೂ ಕೂಡ ಕಮ್ಮಿ ಇಲ್ಲ. ಈಗಿನ ಕಾಲದಲ್ಲಿ ಎಲ್ಲರಿಗೂ ಸಮಾನ, ಅಂದರೆ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹೊರಗೂ ಕೆಲಸ ಮಾಡಿ, ಮನೆಗೂ ಕೆಲಸ ಮಾಡಿ ಕೂಡ ಅವರು ಕೂಡ ಎಲ್ಲ ನಿಭಾಯಿಸ್ತಾ ಇದ್ದಾರೆ. ಅಂಥ ಮಹಿಳೆಯರಿಗೆ ತುಂಬ ಹೃದಯದ ಆರ್ಥಿಕ ಶುಭಾಶಯಗಳು. ಎಲ್ಲ ಮಹಿಳೆಯರಿಗೆ, ಅವರಿಗೆ ಅಂತಲ್ಲ, ಎಲ್ಲ ಮಹಿಳೆಯರಿಗೂ ಆರ್ಥಿಕ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹೀಗೆ ಹೊಸಬರಾದರೂ ನನ್ನ ಚಾನಲನ್ನು ನೋಡಿ ಎನ್ಕರೇಜ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಮತ್ತೊಂದು ಬ್ಲಾಗ್ನಲ್ಲಿ ಸಿಗೋಣ. ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ. ಟೇಕ್ ಕೇರ್.